ಎಲ್ಲರಿಗೂ ನಮಸ್ಕಾರ. ಕೆಂಚಾಗೆ ನಾನು ಛಾಯಾ ನಿಮ್ಮನ್ನೆಲ್ಲ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಈ ಚಾನಲ್ ಸ್ಟಾರ್ಟ್ ಮಾಡೋಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲಾಗಿ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇದ್ದವರೆಗೂ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನಾನು ನನ್ನ ಚಾನಲಲ್ಲಿ ಮಾಡ್ತಾ ಇದ್ದೀನಿ. ಪರ್ಟಿಕ್ಯುಲರ್ಲಿ ಕನ್ನಡ ಮೀಡಿಯಂ ಹುಡುಗರಿಗೆ ಹುಡುಗರಿಗೆ ಹೆಲ್ಪ್ ಆಗಲಿ ಅಂತ ಕೆಮಿಸ್ಟ್ರಿನ ನಾನು ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಈಗ ಕೆಸೆಟ್ ಎಕ್ಸಾಮ್ ಮೇಲೆ ಬಯೋ ಇನಾರ್ಗ್ಯಾನಿಕ್ ಕಾಂಪೌಂಡ್ಸ್ ಅಂತ ಯಾವುದು ಓದ್ತಿರಲ್ಲ, ಅಥವಾ ಆರ್ಗ್ಯಾನೋ ಮೆಟಲೋ ಫಾರ್ಫರಿನ್ಸ್ ಕಾಂಪ್ಲೆಕ್ಸಸ್ ಇನ್ ಬಯೋ ಇನಾರ್ಗ್ಯಾನಿಕ್ ಮಾಲಿಕ್ಯೂಲ್ಸ್, ಅದ್ರ ಮೇಲೆ ಕ್ವಶನ್ಸ್ ಇರುತ್ತೆ. ಮಿನಿಮಮ್ 4ರಿಂದ 5 ಕ್ವಶನ್ ಇದ್ದೇ ಇರುತ್ತೆ. ಸೊ ಆ ವಿಡಿಯೋಸ್ನ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಈಗ ಆಲ್ರೆಡಿ ನನಗೆ 3 ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಇದು 4ನೇ ವಿಡಿಯೋ ನಾನು ಅಪ್ಲೋಡ್ ಮಾಡ್ತಾ ಇರುವಂಥದ್ದು. ಇವತ್ತಿನ ವಿಡಿಯೋದಲ್ಲಿ ನಾವು ಸ್ಟ್ರಕ್ಚರ್ ಆ್ಯಂಡ್ ಫಂಕ್ಷನ್ ಆಫ್ ಹೆಮಿಥ್ರೈರಿನ್ ಇದನ್ನ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಅಗೇನ್ ವೆಲ್ಕಮ್ ಟು ಕೆಂಚಾಯ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನಿಮಗೆ ಗೊತ್ತು, ಐರನ್ ಪ್ಲೇ ಎ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ದಿ ಲಿವಿಂಗ್ ಸಿಸ್ಟಮ್. Iron is the most important transition metal involved in the living organism, being vital for both plants and animals. ನಿಮಗೆ ಗೊತ್ತು, ಡಿ ಬ್ಲಾಕ್ ಎಲಿಮೆಂಟ್ಸ್ ಏನಾಗ್ತವೆ, ಟ್ರಾನ್ಸಿಷನ್ ಮೆಟಲ್ಸ್ ಎಲಿಮೆಂಟ್ಸ್ ಏನಿರ್ತಾವಲ್ಲ, ದೇ ಗೋಯಿಂಗ್ ಟು ಹ್ಯಾವ್ ಎ ಸ್ಪೆಷಲ್ ಕ್ಯಾರೆಕ್ಟರ್. ದೇ ಗೋಯಿಂಗ್ ಟು ಫಾರ್ಮ್ ಎ ಕೋಆರ್ಡಿನೇಷನ್ ಕಾಂಪೌಂಡ್ಸ್, ಮೆಟಲ್ ಕಾಂಪ್ಲೆಕ್ಸಸ್ನ ಫಾರ್ಮ್ ಮಾಡ್ತವೆ. ಸೊ ಅದರಲ್ಲಿ ಐರನ್ ಕಾಂಪ್ಲೆಕ್ಸ್ ಯಾವ್ಯಾವ್ದಿದೆಯಲ್ಲ, ಅದು ದಟ್ ಪ್ಲೇ ಎ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ದಿ ಲಿವಿಂಗ್ ಸಿಸ್ಟಮ್, ಬೋತ್ in plants and animals. In living system, iron has 3 well characterized system. ಅಂದರೆ ಅನಿಮಲ್ಸ್ ಅಲ್ಲಿ 3 ಥರ ಇಟ್ ಗೋಯಿಂಗ್ ಟು ಬಿಹೇವ್. ಮೊದಲನೇದು ಪ್ರೋಟೀನ್ಸ್ ದಟ್ ಕಂಟೈನ್ 1 or more ಫಾರ್ಫರಿನ್ ರಿಂಗ್ಸ್ ಸಚ್ ಆಸ್ ಹಿಮೋಗ್ಲೋಬಿನ್, ಮಯೋಗ್ಲೋಬಿನ್, ಸೈಟೋಕ್ರೋಮ್. ಸೊ ಒಂದರಲ್ಲಿ ಏನಾಗಿರುತ್ತೆ, ಐರನ್ ಇರುತ್ತೆ. ಆ ಐರನ್ ಒಳಗಡೆ ಪ್ರೋಟೀನ್ ಇರುತ್ತೆ. ಆ ಪ್ರೋಟೀನ್ ಜೊತೆಗೆ ಫಾರ್ಫರಿನ್ ರಿಂಗ್ಸ್ ಇರುತ್ತೆ. ಫಾರ್ಫರಿನ್ ರಿಂಗ್ಸ್ ಅಂತಂದರೆ 4 pyral rings which are linked through the metal line. At the center you are going to have a metal, ಅದಕ್ಕೆ ಮೆಟಲ್ ಫಾರ್ಫರಿನ್ ಅಂತ ಕರಿತೀವಿ. ಆ ಮೆಟಲ್ ಫಾರ್ಫರಿನ್ ಯೂಶಲಿ ಹಿಮೋಗ್ಲೋಬಿನು, ಮಯೋಗ್ಲೋಬಿನು, ಸೈಟೋಕ್ರೋಮಲ್ಲಿ Fe2+ ಆಗಿರುತ್ತೆ. ಅದ್ರ ಜೊತೆಗೆ ಪ್ರೋಟೀನು ಇರುತ್ತೆ. ಸೊ ಅದು ಒಂದು ಟೈಪ್ ಆಫ್ ಐರನ್ ಕಾಂಪೌಂಡ್ಸ್. ಎರಡನೇದು ಪ್ರೋಟೀನ್ಸ್ ದಟ್ ಕಂಟೈನ್ ನಾನ್ ಹೀಮ್ ಐರನ್ ಸಚ್ ಆಸ್ ಐರನ್ ಸಲ್ಫರ್ ಕಾಂಪೌಂಡ್ಸ್. ಇನ್ನೊಂದ್ರಲ್ಲಿ ಏನಾಗಿರುತ್ತೆ, ಅಲ್ಲಿ ಐರನ್ ಇರುತ್ತೆ, ಆದರೆ ಹೀಮ್ ಇರೋದಿಲ್ಲ. ಹೀಮ್ ಅಂತಂದರೆ ದಟ್ಸ್ ಅ ಕಲರ್ ಗಿವಿಂಗ್ ಪಿಗ್ಮೆಂಟ್ ಪ್ರೆಸೆಂಟ್ ಇನ್ ದಿ ಹಿಮೋಗ್ಲೋಬಿನ್ ಇರ್ಬೋದು, ಮಯೋಗ್ಲೋಬಿನ್ ಇರ್ಬೋದು, ಸೈಟೋಕ್ರೋಮ್ ಇರ್ಬೋದು. ಅದು ಇಲ್ಲದೇ ಇರುವಂಥದ್ದು ಐರನ್ ಸಲ್ಫರ್ ಕಾಂಪೌಂಡ್ ಇರುವಂಥದ್ದು. ಸೊ ಅದು ಎರಡನೇ ಥರದ್ದು. ಮೂರನೇ ಥರದ್ದು ಏನು ಅಂದರೆ ನಾನ್ ಹೀಮ್ ಡೈ ಐರನ್ ಆಕ್ಸೋ ಬ್ರಿಡ್ಜ್ಡ್ ಕಾಂಪೌಂಡ್ಸ್ ಅಂತ ಕರಿತೀವಿ, ಸಚ್ ಆಸ್ ಕಾರ್ಬಾಕ್ಸಿಲೇಟ್ ಅಂತ ಹೇಳ್ತೀವಿ. ಅದರಲ್ಲಿ ಒಂದು ಇಂಪಾರ್ಟೆಂಟ್ ಆಗಿರುವಂಥದ್ದು ಹಿಮಿ ಥೈರೈನ್. ಅದ್ರ ಬಗ್ಗೆ ನಾನು ಇವತ್ತು ಇನ್ಫಾರ್ಮೇಷನ್ ಕೊಡೋಣ ಅಂತ ಹೇಳ್ತಾ ಇದ್ದೀನಿ. ಆದರೆ ಈ ಹೆಮಿಥೈರಿನ್ ಎಲ್ಲಿರುತ್ತದೋ, ಇಟ್ಸ್ ಫೌಂಡ್ ಇನ್ ಮೆರೈನ್ ಇನ್ವರ್ಟಿಬ್ರೇಟ್ಸಲ್ಲಿ ಇರುತ್ತೆ. ಇಟ್ ಇಸ್ ಎ ಓಲಿಗೋಮರಿಕ್ ಪ್ರೋಟೀನ್. ಆ ಪ್ರೋಟೀನ್ಸಲ್ಲೂ ಬೇರೆ ಬೇರೆ ಥರ ಇರುತ್ತೆ. ಸೊ ಇದು ಓಲಿಗೋಮರಿಕ್ ಪ್ರೋಟೀನ್ ಇದೆ. ಇಟ್ ಇಸ್ ಎ ನಾನ್ ಹೀಮ್ ಐರನ್ ಪ್ರೋಟೀನ್ ಫಾರ್ ಆಕ್ಸಿಜನ್ ಟ್ರಾನ್ಸ್ಫರ್ ಆ್ಯಂಡ್ ಸ್ಟೋರೇಜ್. ಇದರದ್ದು ಫಂಕ್ಷನ್ ಏನು ಅಂದರೆ ಆಕ್ಸಿಜನ್ನ ಟ್ರಾನ್ಸ್ಫರ್ ಮಾಡುತ್ತೆ, ಆಕ್ಸಿಜನ್ನ ಸ್ಟೋರ್ ಮಾಡುತ್ತೆ ಇನ್ ಮೆರೈನ್ ಇನ್ವರ್ಟಿಬ್ರೇಟ್ಸ್. ಅದೇ ಥರ ಆಕ್ಸಿಜನ್ ಬೈಂಡಿಂಗ್ ಪ್ರೋಟೀನ್ಸ್ ಏನಿರ್ಬೋದು, ಹಿಮೋಗ್ಲೋಬಿನ್ ಇರ್ಬೋದು, ಹಿಮೋಸೈನಿನ್ ಇರ್ಬೋದು, ಅದಕ್ಕಿಂತ ಇದು ಡಿಫ್ರೆಂಟಾಗಿ ಬಿಹೇವ್ ಮಾಡುತ್ತೆ. ಯಾವ ಥರ ಅಂದರೆ ಪಾಲಿಪೆಪ್ಟೈಡ್ ಚೈನ್ ಇರ್ಬೋದು, ಮೆಟಲ್ ಕಾಂಪ್ಲೆಕ್ಸ್ ಇರ್ಬೋದು. ನೋ ಡೌಟ್ ಇಟ್ ರಿವರ್ಸಿಬಲಿ ಬೈಂಡ್ ಟು ಆಕ್ಸಿಜನ್, ಬಟ್ ದ ವೇ ಇಟ್ ಗೋಯಿಂಗ್ ಟು ಬೈಂಡ್ ಇಟ್ ಡಿಫರ್ಸ್ ಫ್ರಮ್ ದಟ್ ಆಫ್ ದಿ ಹಿಮೋಗ್ಲೋಬಿನ್ ಆ್ಯಂಡ್ ಹಿಮೋಸೈನಿನ್ದು ಡಿಫ್ರೆಂಟ್ ಆಗಿರುತ್ತೆ. ಹೇಗೆ ಡಿಫ್ರೆಂಟ್ ಆಗಿರುತ್ತೆ? ಸೊ ಇದು ಸ್ಟ್ರಕ್ಚರ್ನ ನೀವು ಹಿಮೋಥೈರಿನ್ನ ಸ್ಟ್ರಕ್ಚರ್ನ ನೀವು ನೋಡಿದ್ರೆ ಇದರಲ್ಲಿ 2 ಐರನ್ ಆಟಮ್ಸ್ ಇರ್ತವೆ. ಬೇರೆ ಕಡೆಗೆ ಹಿಮೋಗ್ಲೋಬಿನ್ ಇರ್ಬೋದು, ಮಯೋಗ್ಲೋಬಿನ್ ಇರ್ಬೋದು, ಹಿಮೋಸಿನ್ ಇರ್ಬೋದು, ಅಲ್ಲೆಲ್ಲ ಒಂದೇ ಒಂದು ಐರನ್ ಆಟಮ್ ಇತ್ತು. ಆದರೆ ಇಲ್ಲಿ 2 ಐರನ್ ಆಟಮ್ ಇದೆ, ಬೌಂಡ್ ಟು ದಿ ಇಮಿಡಜೋಲ್ ರಿಂಗ್ಸ್ ಆಫ್ 5 ಹಿಸ್ಟಿಡೀನ್ ರೆಸಿಡ್ಯೂಸ್ ಆ್ಯಂಡ್ ಕಾರ್ಬಾಕ್ಸಿಲೇಟ್ ಆಫ್ ಆಸ್ಪರ್ಟಿಕ್ ಆ್ಯಸಿಡ್ ಆ್ಯಂಡ್ ಗ್ಲುಟರ್ಮಿಕ್ ಆ್ಯಸಿಡ್. ಸೊ ಈ ಸ್ಟ್ರಕ್ಚರ್ ನೋಡ್ಕೊಳ್ಳಿ, 2 ಐರನ್ ಇದೆ. ಒಂದು ಐರನ್ ಆಟಮ್ ಏನಿದೆ, ಒಂದು ಐರನ್ ಆಟಮು 3 ಹಿಸ್ಟಿಡೀನ್ಗೆ ಪ್ರಿಸಿಡಲ್ ಇಮಿಡಜೋಲ್ ರಿಂಗ್ ಆಫ್ 5 ಹಿಸ್ಟಿಡೀನ್ಗೆ ಲಿಂಕ್ ಆಗಿದೆ. ಐರನ್ ನೈಟ್ರೋಜನ್ದು ಬಾಂಡಿಂಗ್ ಆಗಿದೆ ಒಂದು ಐರನ್ದು. ಇನ್ನೊಂದು ಐರನ್ ಏನು ಮಾಡ್ತಾ ಇದೆ, 2 ಇಮಿಡಜೋಲ್ ರಿಂಗ್ಸ್ ಜೊತೆಗೆ ಅದು ಹಿಸ್ಟಿಡೀನ್ ಜೊತೆಗೆ ರೆಸಿಡಿ ಜೊತೆಗೆ ಲಿಂಕ್ ಆಗ್ತಾ ಇದೆ. ಇನ್ನೊಂದು ಐರನ್ ಏನು ಮಾಡ್ತಾ ಇತ್ತು, ಬೋತ್ ಐರನ್ಸ್ ಏನು ಮಾಡ್ತಾ ಇದ್ದಾವೆ ಅಂದರೆ ಕಾರ್ಬಾಕ್ಸಿಲೇಟ್ ಆಸ್ಪರ್ಟಿಕ್ ಆ್ಯಸಿಡ್ ಗ್ಲುಟಾಮಿಕ್ ಆ್ಯಸಿಡ್ಗೆ ಕಂಬೈನ್ ಆಗಿದೆ. ಇದ್ರ ಜೊತೆಗೆ 2 ಹೈಡ್ರೋಜನ್ ಆಟಮ್ಸ್ ಏನಿದೆಯಲ್ಲ, ದೇ ಆರ್ ಲಿಂಕ್ಡ್ ಥ್ರೂ ಆಕ್ಸಿಜನ್. ಇನ್ ಅಡಿಷನ್ ದ ಕಾಂಪ್ಲೆಕ್ಸ್ ಕಂಟೈನ್ ಆಕ್ಸಿಜನ್ ಆಟಮ್ ಬ್ರಿಡ್ಜಿಂಗ್ ಬಿಟ್ವೀನ್ ದಿ 2 ಐರನ್ ಆಟಮ್ಸ್. One of the iron atom is bound to 6 ligand atoms while the other is pentacoordinate. This extra site is where small molecules such as dioxygen or azide bind to the protein. ಇದು ಹೇಗಿದೆ ನೋಡ್ಕೊಳ್ಳಿ,
ಒಟ್ಟು 2 ಐರನ್ ಆಟಮ್ ಇದೆ. ಮತ್ತೆ ಹೇಳ್ತಾ ಇದ್ದೀನಿ, 2 ಐರನ್ ಆಟಮ್ ಇದೆ. ಸೊ ಒಂದು ಐರನ್ ಆಟಮು ಹೆಕ್ಸಾ ಲಿಗ್ಯಾಂಡ್ ಆಟಮ್ ಇದೆ, ಇನ್ನೊಂದಕ್ಕೆ ಪೆಂಟಾ ಕೋಆರ್ಡಿನೇಟ್ ಆಗಿದೆ. ಸೊ ಈ ಇದರಲ್ಲಿ ಒಟ್ಟು 2 ಐರನ್ನು ಒಟ್ಟು 5 ಇಮಿಡಜೋಲ್ ರಿಂಗ್ಸ್ ಆಫ್ ಹಿಸ್ಟಿಡೀನ್ ರೆಸಿಡ್ ಜೊತೆಗೆ ಲಿಂಕ್ ಆಗುತ್ತೆ. 2 ಐರನ್ನು ಕಾರ್ಬಾಕ್ಸಿಲೇಟ್ ಆಫ್ ದಿ ಅಮೈನೋ ಆಸಿಡ್ ಜೊತೆಗೆ ಲಿಂಕ್ ಆಗಿರುತ್ತೆ. ಜೊತೆಗೆ 2 ಐರನ್ ಆಟಮ್ಸು ಲಿಂಕ್ ಥ್ರೂ ಆಕ್ಸಿಜನ್ ಆಗಿರುತ್ತೆ. ಒಂದು ಎಕ್ಸಾಡೆಂಟೇಟ್ ಇದೆ, ಇನ್ನೊಂದು ಪೆಂಟಾಡೆಂಟೇಟ್ ಇದೆ. ಪೆಂಟಾಡೆಂಟೇಟ್ ಇರೋದು ಆಕ್ಸಿಜನ್ ಜೊತೆಗೆ ಲಿಂಕ್ ಆಗುತ್ತೆ. So that going to have the oxygen affinity. The main function of this protein is it has a capacity to store ಮಾಡೋದು ಮತ್ತು ಟ್ರಾನ್ಸ್ಫರ್ ಮಾಡೋಕ್ಕೆ ಹೆಲ್ಪ್ ಮಾಡ್ತಾರೆ. ಸೊ ಆಕ್ಸಿಜನ್ ಅಫಿನಿಟಿ ಆಫ್ ದಿಸ್ ಪರ್ಟಿಕ್ಯುಲರ್ ಹೆಮೋಗ್ಲೋಬಿನ್ ಇಸ್ ನಾಟ್ pH ಸೆನ್ಸಿಟಿವ್. ಹಿಮೋಗ್ಲೋಬಿನ್ ಇರ್ಬೋದು, ಮಯೋಗ್ಲೋಬಿನ್ ಇರ್ಬೋದು, ಅಲ್ಲೆಲ್ಲ ಏನಾಗುತ್ತೆ pH ಸೆನ್ಸಿಟಿವ್ ಇರುತ್ತೆ. ಆದರೆ ಇಲ್ಲಿ pH ಸೆನ್ಸಿಟಿವ್ ಇಲ್ಲ. ಥೈರಿನ್ bind to oxygen 5 to 10 times more strongly than that of the hemoglobin and myoglobin. ಹಿಮೋಗ್ಲೋಬಿನ್ಗೆ ಮಯೋಗ್ಲೋಬಿನ್ಗೆ ಅವೆರಡು ಏನಾಗಿದೆ, pH ಸೆನ್ಸಿಟಿವ್ ಆಗಿದೆ. ಆದರೆ ಇದು pH ಸೆನ್ಸಿಟಿವ್ ಆಗಿಲ್ಲದೆ ಇರೋದಕ್ಕೋಸ್ಕರ ಮೋರ್ ಸ್ಟ್ರಾಂಗ್ಲಿ ಈಚ್ ಆಗುತ್ತೆ. ಈಚ್ ಸಬ್ ಯೂನಿಟ್ಸ್ ಕ್ಯಾನ್ ಬೈಂಡ್ ಟು 1 ಆಕ್ಸಿಜನ್ ಮಾಲಿಕ್ಯೂಲ್. ದಸ್ ದ ರೇಷಿಯೋ ಆಫ್ ಐರನ್ ಟು ಆಕ್ಸಿಜನ್ ಇಸ್ 2:1. ಹೇಗೆ ನೀವು ಹಿಮೋಗ್ಲೋಬಿನ್ ಮಯೋಗ್ಲೋಬಿನ ಟೆಟ್ರಮರ್ ಅಂತ ಕರಿತೀರಾ, ಹಿಮೋಗ್ಲೋಬಿನ ಟೆಟ್ನಮರ್ ಅಂತ ಕರಿತೀರಾ, ಮಯೋಗ್ಲೋಬಿನ ಮಾನೋಮರ್ ಅಂತ ಕರಿತೀರಾ, ಅದೇ ಥರ ನೀವು ಹಿಮಿಥೈರಿನ್ನ ಆಕ್ಟೋಮರ್ ಅಂತ ನೀವು 8 ಯೂನಿಟ್ಗಳು ಅದಕ್ಕೆ ಅಟ್ಯಾಚ್ ಆಗಿದೆ. ಆಕ್ಸಿಜನ್ ಬೈಂಡಿಂಗ್ ಮೆಕ್ಯಾನಿಸಮ್ ಹೇಗಾಗತ್ತೆ? ಹೆಮಿಥೈರಿನ್ ಹೋಲ್ಡ್ಸ್ ಟು ಆಕ್ಸಿಜನ್ ಆಸ್ ಹೈಡ್ರೋ ಪರಾಕ್ಸೈಡ್. ಇದುವರೆಗೂ ಯಾವುದೂ ಇಲ್ಲ, ಆಕ್ಸಿಜನ್ ಎಲ್ಲ ಹಿಮೋಗ್ಲೋಬಿನ್ ಎಲ್ಲ ಇಲ್ಲ. ಬಟ್ ಇಲ್ಲೇನಾಗ್ತಾ ಇದೆ, ಹೈಡ್ರೋ ಪರಾಕ್ಸೈಡ್ ಆಗಿ ಅದು ಹೋಲ್ಡ್ ಆಗ್ತಾ ಇದೆ. The site that binds to O2 consists of a pair of iron centers. 2 ಐರನ್ ಸೆಂಟರ್ ಮಧ್ಯದಲ್ಲಿದೆ. ಒಂದು ಎಕ್ಸಾಡೆಂಟೇಟ್ ಇದೆ, ಒಂದು ಎಕ್ಸಾಡೆಂಟೇಟ್ ಇದೆ, ಇನ್ನೊಂದು ಪೆಂಟಾಡೆಂಟೇಟ್ ಇದೆ. ಪೆಂಟಾಡೆಂಟೇಟ್ ಇರೋದು ಆಕ್ಸಿಜನ್ಗೆ ಲಿಂಕ್ ಆಗುತ್ತೆ. ಆಕ್ಸಿಜನ್ ಏನಾಗುತ್ತೆ, ಹೈಡ್ರೋಪರಾಕ್ಸೈಡ್ ಆಗಿ ಕಂಬೈನ್ ಆಗುತ್ತೆ. ದ ಐರನ್ ಆಟಮ್ ದಟ್ ಬೌಂಡ್ ಟು ಪ್ರೋಟೀನ್ ಥ್ರೂ ದಿ ಕಾರ್ಬಾಕ್ಸಿಲೇಟ್ ಸೈಡ್ ಚೈನ್ಸ್ ಆಫ್ ದಿ ಗ್ಲೂಟಮಿನ್ and asparates as well as 5 histidine residue. ಅದಕ್ಕೆ 5 histidine residue ಜೊತೆಗೂ ಅದು ಕಂಬೈನ್ ಆಗಿರುತ್ತೆ. The uptake of oxygen by hemithyrin is accompanied by 2 electron oxidation of the diferrous centers to produce hydroperoxide complex. ನೋಡ್ಕೊಳ್ಳಿ ಹೇಗಾಗಿದೆ ಅಂತ. ಅಗೇನ್ ಇದು ರಿವರ್ಸಿಬಲಿ ಇಟ್ ಕಂಬೈನ್ಸ್ ವಿತ್ ಆಕ್ಸಿಜನ್. ಆಕ್ಸಿಜನ್ ಅಂತ ಕಂಬೈನ್ ಮಾಡಿದಾಗ ಏನಾಗುತ್ತೆ, ಇಲ್ಲಿ ಒಟ್ಟು 2ನೇ ಐರನ್ಗೆ 6 ಕೋಆರ್ಡಿನೇಟ್ ಬಾಂಡ್ ಅಟ್ಯಾಚ್ ಆಗಿದೆ, ಇನ್ನೊಂದಕ್ಕೆ 5 ಆಗಿದೆ. ಸೊ ಇನ್ನೊಂದು ಖಾಲಿ ಇರುತ್ತಲ್ಲ, ಅದಕ್ಕೆ ಏನಾಗುತ್ತೆ, ಆಕ್ಸಿಜನ್ ಹೋಗಿ ಬೈಂಡ್ ಆಗುತ್ತೆ. ಆಕ್ಸಿಜನೇಟೆಡ್ ಇದು ಡಿಆಕ್ಸಿಜನೇಟೆಡ್ ಸೈರಿನ್ ಏನಿದೆಯಲ್ಲ, ಹಿಮೋಥೈರಿನ್ ಏನಿದೆಯಲ್ಲ, ಅದು ಕಲರ್ಲೆಸ್ ಇರುತ್ತೆ. ಇದೇನಾಗುತ್ತೆ, ವೈಲೆಟ್ ಪಿಂಕ್ ಕಲರ್ ಇರುತ್ತೆ. ಸೊ ನಿಮ್ಗೆ ಇಲ್ಲಿ ಏನಾಗ್ತಾ ಇದೆ, ಹೈಡ್ರೋಪರಾಕ್ಸೈಡ್ ಕಾಂಪ್ಲೆಕ್ಸು ಫಂಕ್ಷನ್ ಆಗ್ತಾ ಇದೆ. ಡಿಆಕ್ಸಿ ಹಿಮೋಥೈರಿನ್ ಕಂಟೈನ್ಸ್ 2 ಹೈ ಸ್ಪಿನ್ ಫೆರಸ್ ಅಯಾನ್ಸ್ ಬ್ರಿಡ್ಜ್ಡ್ ಬೈ ಹೈಡ್ರಾಕ್ಸೈಡ್ ಗ್ರೂಪ್. ಸೊ 2 ಐರನ್ ಇದೆಯಲ್ಲ, ಅದು ಏನಾಗ್ತಿದೆ, ಬ್ರಿಡ್ಜ್ ಹೈಡ್ರಾಕ್ಸೈಲ್ ಗ್ರೂಪ್ ಜೊತೆಗೆ ಬ್ರಿಡ್ಜ್ ಆಗ್ತಿದೆ. ಬೋತ್ ಆಫ್ ದೆಮ್ ದೇ ಗೋಯಿಂಗ್ ಟು ಹ್ಯಾವ್ ಐಫಿನ್ Fe2+ ಸ್ಟೇಟಲ್ಲೇ ಇರುತ್ತೆ. 1 iron is hexa coordinate, other one is penta coordinate. Hydroxyl groups serve as a bridging ligand but also function as a proton donor to oxygen substrate. Oxygen bind to penta coordinate Fe2+ center at the vacant coordination center. The electrons are transferred from ferrous ions to generate bimolecular ferrous center with a bound peroxide. So illénagutte andre Fe2+ ಇದ್ದಿದ್ದು ಆಫ್ಟರ್ ಆಕ್ಸಿಜನೇಟೆಡ್ ಆದಾಗ Fe3 ಗೆ ಅದು ಕನ್ವರ್ಟ್ ಆಗುತ್ತೆ. ಅನ್ಲೈಕ್ ಹಿಮೋಗ್ಲೋಬಿನ್, ಮೋಸ್ಟ್ ಹಿಮಿಥೈರಿನ್ lack cooperative binding to oxygen, marking it roughly 1/4 as efficient as hemoglobin. ಇಲ್ಲೇನಾಗುತ್ತೆ, ಕೋಆಪರೇಟಿವ್ ಎಫೆಕ್ಟ್ ಇಲ್ಲ. ಕೋಆಪರೇಟಿವ್ ಎಫೆಕ್ಟ್ ಅಂದ್ರೇನು, ಇನ್ ದಿ ಕೇಸ್ ಆಫ್ ಹಿಮೋಗ್ಲೋಬಿನ್ ಏನಾಗ್ತಾ ಇದೆ, ಒಂದು ಹಿಮೋಗ್ಲೋಬಿನ್ನು ಯೂನಿಟ್ ಜೊತೆಗೆ ಲಿಂಕ್ ಆಗಿದ ತಕ್ಷಣ, ಆಕ್ಸಿಜನ್ ಬೈಂಡ್ ಆಗಿದ ತಕ್ಷಣ, ದಟ್ ಗೋಯಿಂಗ್ ಟು ಇನ್ಫ್ಲುಯೆನ್ಸ್ ದಿ ಅದರ್ ಸಬ್ ಯೂನಿಟ್ ಟು ಲಿಂಕ್ ವಿತ್ ಅನದರ್ ಆಕ್ಸಿಜನ್. ಇದಕ್ಕೆ ನಾವೇನಂತ ಕರಿತೀವಿ, ಕೋಆಪರೇಟಿವ್ ಅಂತ ಹೇಳ್ತೀವಿ. ಇಲ್ಲಿ ಕೋಆಪರೇಟಿವ್ ಬಾಂಡಿಂಗ್ ಟು ಆಕ್ಸಿಜನ್ ಇಲ್ಲ. Hemithyrin affinity to carbon monoxide is actually lower than that of its affinity to oxygen, unlike hemoglobin which has very high affinity for carbon monoxide. So carbon monoxide ಗೆ ಹಿಮೋಗ್ಲೋಬಿನು ಕಾರ್ಬಾಕ್ಸಿ ಹಿಮೋಗ್ಲೋಬಿನ್ ಫಾರ್ಮೇಷನ್ ಮಾಡುತ್ತೆ. ಆದರೆ ಹೆಮಿಥೈರಿನ್ ಏನಿದೆಯಲ್ಲ, ಅದು ಅಫಿನಿಟಿ ಕಡಿಮೆ ಇದೆ.
It has a low affinity for carbon monoxide. Poisoning affects the role of hydrogen bonding in the bonding of oxygen, a pathway mode that is incapable with the carbon monoxide complex which actually do not engage in hydrogen bonding. ಇಲ್ಲಿ ಹೈಡ್ರೋಜನ್ ಬಾಂಡಿಂಗ್ ಇರೋದಕ್ಕೋಸ್ಕರ ಅದು ಪಾಯ್ಸನಿಂಗ್ ಆಗುವಂಥದ್ದು ಕಡಿಮೆ ಆಗ್ತಾ ಹೋಗುತ್ತೆ ಆಸ್ ಕಂಪೇರ್ಡ್ ಟು ದಟ್ ಆಫ್ ಗ್ಲೋಬಿನ್. ಸೊ ಸಮರೈಸ್ ಮಾಡೋದಾದರೆ ಇದೇನಿದೆ ಹಿಮೋಥ್ರೈನಿನ್ ಇದೆಯಲ್ಲ, ಇಟ್ಸ್ ಫೌಂಡ್ ಇನ್ ಮೆರೈನ್ ಇನ್ವರ್ಟಿಬ್ರೇಟ್ಸಲ್ಲಿ ಇರ್ತವೆ. ನಾನ್ ಹಿಮಿ ಪ್ರೋಟೀನ್ ಇದೆ. ಆಕ್ಟಿವ್ ಸೈಟ್ ಈಸ್ Fe2+. ಇದ್ರದ್ದು ಫಂಕ್ಷನ್ ಏನು ಅಂದರೆ ಆಕ್ಸಿಜನ್ ಟ್ರಾನ್ಸ್ಫರು, ಸ್ಟೋರೇಜ್ ಮಾಡುತ್ತೆ, ಆಕ್ಸಿಜನ್ ಟ್ರಾನ್ಸ್ಫರ್ ಮಾಡುತ್ತೆ, ಆಕ್ಸಿಜನ್ ಬೈಂಡ್ಸ್ ರಿವರ್ಸಿಬಲಿ ಆಗುತ್ತೆ. 8 ಸಬ್ ಯೂನಿಟ್ಸ್ ಇರುತ್ತೆ. ಈಚ್ ಸಬ್ ಯೂನಿಟ್ಸ್ ಕಂಟೈನಿಂಗ್ 113 ಅಮೈನೋ ಆಸಿಡ್ಸ್ ಆ್ಯಂಡ್ 2 Fe2+ ಯೂನಿಟ್ಸ್. ಕೋಆಪರೇಟಿವ್ ಎಫೆಕ್ಟ್ ಇಲ್ಲ, ಡಯಾಮ್ಯಾಗ್ನೆಟಿಕ್ ಇದೆ, ಹಾಗಾಗಿ ESR ಇನ್ಆಕ್ಟಿವ್ ಆಗಿ ಇರ್ತವೆ. ಸೊ ದಿಸ್ ಇಸ್ ಸಮಥಿಂಗ್ ಅಬೌಟ್ ಹಿಮೋಥ್ರೈನ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.